ಹಾಯ್ ಹಲೋ ನಮಸ್ಕಾರ ಮತ್ತೊಮ್ಮೆ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ. ಹೊಸ ಸೀರೀಸ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ, ಜನರಲ್ ಜೀವನ ಅಂದ್ಬಿಟ್ಟು. ಓಕೆನಾ? ಸೊ ಇದರಲ್ಲಿ ಮೇಯ್ನ್ ಫೋಕಸ್ ಸದ್ಯಕ್ಕೆ ಜನರಲ್ ಕ್ಲಾಸ್ ಇರುತ್ತೆ. ಜನರಲ್ ಕ್ಲಾಸಲ್ಲಿ ಟ್ರಾವೆಲ್ ಮಾಡಿ ನಿಮಗೆ ನಮ್ಮ ದಕ್ಷಿಣ ಭಾರತನ ತೋರಿಸೋದು ಒಂದು ಮೋಟಿವ್ ಆಗಿರುತ್ತೆ. ಸೊ ಅದ್ರದ್ದು ಫಸ್ಟ್ ಎಪಿಸೋಡ್ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀವಿ, ಅಥವಾ ಈಗ ಸ್ಟಾರ್ಟ್ ಮಾಡ್ತಿದ್ದೀವಿ ನಮ್ಮ ಫಸ್ಟ್ ಎಪಿಸೋಡ್. ಸೊ ಬನ್ನಿ ತೋರಿಸ್ತೀನಿ ನನ್ನ ಜನರಲ್ ಕ್ಲಾಸ್ನ ಜರ್ನಿ ಹೆಂಗಿರುತ್ತೆ ಬೆಂಗಳೂರಿಂದ ಕೇರಳವರೆಗೂ ಅಂತ. ಅದಕ್ಕಿಂತ ಮುಂಚೆ ಈಗ ಟ್ರೈಲರ್ ನೋಡ್ಕೊಂಬಂದ್ಬಿಡಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಪಶ್ಚಿಮ ಘಟ್ಟದಲ್ಲಿ ಬರುತ್ತೆ ಅದು. ಮೂರು ರಾಜ್ಯಗಳನ್ನ ಕನೆಕ್ಟ್ ಮಾಡುವಂತಹ ಬೆಂಗಳೂರಲ್ಲಿ 25 ಡಿಗ್ರಿ ಕರೆಂಟ್ ಟೆಂಪ್ರೇಚರ್, 33 ಡಿಗ್ರಿ. ಸೊ ನೋಡಿ, ಇದೆಲ್ಲ ಟರ್ಮಿನೇಟಿಂಗ್ ಪ್ಲ್ಯಾಟ್ಫಾರ್ಮ್ಸ್. ಇದು 1A ಇಂದ 1E ಓಕೆನಾ? ನಿಮಗೆ ವಂದೇ ಭಾರತ್ ಎಂಟ್ರೆನ್ಸ್ ಅಂತ ನಿಮಗೆ ಇಲ್ಲಿ ಕಾಣಿಸುತ್ತೆ. ಬೋರ್ಡನ್ನ ಹಾಗೆ ಫಾಲೋ ಮಾಡ್ಕೊಂಬಂದರೆ ನೀವು ಪ್ಲ್ಯಾಟ್ಫಾರ್ಮ್ ಕಡೆಗೆ ಬರ್ತೀರಾ, 1A ಇಂದ 1E ಪ್ಲ್ಯಾಟ್ಫಾರ್ಮ್ ಕಡೆಗೆ. ನಿಮಗೆ ಹಿಂದ್ಗಡೆ 2 ಜನರಲ್ ಕಂಪಾರ್ಟ್ಮೆಂಟ್ ಸಿಗುತ್ತೆ. SLRD ಸಿಗೋಲ್ಲ, ಜನರಲ್ ಕಂಪಾರ್ಟ್ಮೆಂಟ್ 2. ಅದಾಗಿದ ತಕ್ಷಣ AC ಕೋಚಸ್ 2 ಬರುತ್ತೆ, C2 ಮತ್ತು C1. ಅದಾದಮೇಲಿಂದ ರಿವರ್ಸ್ ಆರ್ಡರಲ್ಲಿ ನಿಮಗೆ ಬರುತ್ತೆ D11 ಇಂದ D1 ಮತ್ತು ಮುಂದ್ಗಡೆ ಇನ್ನೂ 2 ಜನರಲ್ ಕಂಪಾರ್ಟ್ಮೆಂಟ್. ಅದಾದಮೇಲೆ ಒಂದು ಜನರೇಟರ್ ವ್ಯಾನ್ ಮತ್ತು ಇಂಜಿನ್ ಸಿಗುತ್ತೆ ನಿಮಗೆ. ಸೊ ಇದೇ ನಮ್ಮ ಪವರ್ ಲೋಕೋ. ಇವತ್ತಿಗೆ ಈ ರೋಡ್ ಶೆಡ್ನ ಐರಾವತ 37916 ಲೀಡ್ ಮಾಡುತ್ತೆ ಇವತ್ತು. ವ್ಯಾಪ್ 7 ಲೊಕೊಮೋಟಿವ್ HOG ಎನೇಬಲ್. ಲೋಕೋ ಇನ್ನೂ ಎನರ್ಜೈಸ್ ಮಾಡಿ, ಅಂದರೆ ಪವರ್ ಆನ್ ಮಾಡಿಲ್ಲ ಇನ್ನು. HOG ಅಂತೂ ಕಪ್ಪಲ್ ಆಗಿದೆ. ಸೊ ಟೈಮ್ ಇವಾಗ 6:10 ಆಗ್ತದೆ. ಇನ್ನೂ 10 ನಿಮಿಷ ಇದೆ ನಮ್ಮ ಟ್ರೈನು ಹೊರಡೋಕ್ಕೆ. ಜನರಲ್ನ ಸಿಚುಯೇಷನ್ ನೋಡ್ಕೊಳ್ಳಿ, ಫುಲ್ಲು ಖಾಲಿ ಇದೆ ಕಣ್ರಿ. ಬುಧವಾರ ಇವತ್ತು ಟ್ರಾವೆಲ್ ಮಾಡ್ತಿರೋದು. ಸೊ ಅದೊಂದು ಅಡ್ವಾಂಟೇಜ್ ಅಂತ ಕನ್ಸಿಡರ್ ಮಾಡ್ಕೋಬೋದು. ವೀಕೆಂಡಲ್ಲಂತೂ ರಶ್ ಇರುತ್ತೆ ಈ ಟ್ರೈನು, ಬಟ್ ವೀಕ್ ಡೇನಲ್ಲಿ 10 ನಿಮಿಷ ಮುಂಚೆ ಈ ಥರ ಸಿಚುಯೇಷನ್ ಇದೆ. ಹಿಂದ್ಗಡೆ ಇರೋ ಜನರಲ್ ಕಂಪಾರ್ಟ್ಮೆಂಟ್ಸ್ ಫುಲ್ಲಾಗಿದೆ, ಬಟ್ ಮುಂದೆ ಇರೋದಂತೂ ಖಾಲಿ ಇದೆ ಕಂಡು. ಮುಂದೆನೂ 2 ಜನರಲ್ ಸಿಗುತ್ತೆ ನಿಮಗೆ, ಮತ್ತು ಹಿಂದೆ ಸಹ 2 ಜನರಲ್ ಕಂಪಾರ್ಟ್ಮೆಂಟ್ ಸಿಗುತ್ತೆ. ಲೇಡೀಸು ವಿಡಿಯೋ ನೋಡ್ತಿದ್ರೆ, ಸೊ ನಿಮಗೆ ಸ್ಪೆಷಲ್ ಡೆಡಿಕೇಟೆಡ್ SLRD ಕೋಚ್ ಇದೆ, ಲೇಡೀಸ್ ಓನ್ಲಿ ಕೋಚು ಇಲ್ಲಿ ಮುಂದ್ಗಡೆ ಕೊಟ್ಟಿದ್ದಾರೆ. ಇಂಜಿನ್ ಇಲ್ಲಿದೆ, ಇಂಜಿನ್ ಹಿಂದ್ಗಡೆ ಇರೋ ಕೋಚು ಲೇಡೀಸ್ ಅಂತ ಕೊಟ್ಟಿದ್ದಾರೆ. ಅದೇ ನೀವು ಎರ್ನಾಕುಲಮಿಂದ ಬರಬೇಕಾದ್ರೆ ರಿವರ್ಸ್ ಇರುತ್ತೆ, ಇಂಜಿನ್ ಆ ಸೈಡ್ ಇರುತ್ತೆ, ನಿಮ್ಮ ಕೋಚು ಈ ಕಡೆ ಮುಂದ್ಗಡೆ, ಈ ಕಡೆ ಹಿಂದ್ಗಡೆ ಬರುತ್ತೆ. ಜಸ್ಟ್ ಚೆಕ್ ಮಾಡಿದೆ, ಚಾರ್ಟ್ ಆದಾಗ 700 ಸೀಟ್ಸ್ ಓಪನ್ ಇದೆ ಕಂಡ್ರಿ. 700 ಸೀಟ್ಸ್ ಖಾಲಿ ಇದೆ ಇದರಲ್ಲಿ, ಸೆಕೆಂಡ್ ಸೀಟಿಂಗ್ ರಿಸರ್ವೇಷನ್ ಕಂಪಾರ್ಟ್ಮೆಂಟಲ್ಲಿ. ಸೊ ನೋಡೋಣ, ಹೋಗ್ತಾ ಆಯಿತು ಅಂದರೆ, ಜನರಲ್ ಕ್ರೌಡ್ ಆಯಿತು ಅಂದರೆ TT ಅವ್ರ ಹತ್ರ ಮಾತಾಡ್ಬಿಟ್ಟು 15 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ಬೇಕಾದರೆ ರಿಸರ್ವೇಷನ್ಗೆ ಹೋಗಿ ಅಲ್ಲಿಂದ ನಿಮಗೆ ಶೂಟಿಂಗ್ ತೋರಿಸ್ತೀವಿ. ಹೋಪ್ಫುಲಿ ಜನರಲ್ ರಶ್ ಆಗಲ್ಲ ಅನಿಸುತ್ತೆ.
ಸೊ ನೋಡಿ, ಇದೆ ಡೈವರ್ಷನ್ ಪಾಯಿಂಟು ಹೊಸೂರು ಕಡೆಗೆ. ಸ್ಟ್ರೈಟಾಗಿ ಹೋದರೆ ಕೆ ಆರ್ ಪುರಂ ಬಂಗಾರಪೇಟೆ ಕಡೆ ಹೋಗುತ್ತೆ. ಅಲ್ಲಿ ಇನ್ನೊಂದು ಡೈವರ್ಷನ್ ಇದೆ, ಸ್ಟ್ರೈಟ್ ಹೋಗಿ ಲೆಫ್ಟ್ ತೊಗೊಂಡ್ರೆ ಯಲಹಂಕ ಕಡೆಗೆ ಹೋಗುತ್ತೆ. ನಾವು ರೈಟ್ ತೊಗೊಂಡಿದ್ದೀವಿ ಹೊಸೂರು ಕಡೆಗೆ. ಬೆಂಗಳೂರು ಕಂಟೋನ್ಮೆಂಟಿಂದ ಇನ್ನು ರೂಟು ಮತ್ತು ಟೈಮಿಂಗ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಪ್ರತಿದಿನ ಓಡುವಂಥ ಗಾಡಿ ಮೆಜೆಸ್ಟಿಕ್ಕಿಂದ ಆ್ಯಕ್ಚುಲಿ ಹೊರಡಬೇಕಾಗಿತ್ತು, ಬಟ್ ಪ್ಲ್ಯಾಟ್ಫಾರ್ಮ್ ರೆನೋವೇಷನ್ ವರ್ಕಿಂದ ಇದನ್ನು ಶಾರ್ಟ್ ಟರ್ಮಿನೇಟ್ ಮತ್ತು ಶಾರ್ಟ್ ಒರಿಜಿನೇಟ್ ಮಾಡ್ತಿದ್ದಾರೆ. ತುಂಬ ಕಾಲ್ಸ್ಗಳು ಬರ್ತಿರುತ್ತೆ ನನಗೆ, ಬ್ರೋ ಎಲ್ಲಿಂದ ಹೊರಡತ್ತಿ ಟ್ರೈನ್, ಎಲ್ಲಿಂದ ಹೊರಡುತ್ತೆ ಅಂತ ನನ್ನ ಫ್ರೆಂಡ್ ಸರ್ಕಲ್ಸಲ್ಲೇ. ಸೊ ಮುಂಚೆ SMVT ಇತ್ತು, ಬಟ್ ಇವಾಗ ಚೇಂಜ್ ಮಾಡಿದ್ದಾನೆ, ಬೆಂಗಳೂರು ಕಂಟೋನ್ಮೆಂಟ್ಗೆ ಹಾಕಿದ್ದಾರೆ. ಸರಿನಾ, ನಮ್ಮ ಫಸ್ಟ್ ಹಾಲ್ಟ್ ಕಾರ್ಮೆಲ್ ರಾಮ್ ಹತ್ರ ಸಹ ಬಂದಾಯ್ತು. ಪ್ರತಿದಿನ 6:20ಕ್ಕೆ ಬೆಂಗಳೂರು ಕಂಟೋನ್ಮೆಂಟಿಂದ ಹೊರಡುತ್ತೆ, ಬೆಂಗಳೂರು ಕ್ಯಾಂಟಿಂದ. ಸರಿ, ಸುಮಾರು 624 ಕಿಲೋಮೀಟ್ರ್ ನಾವು ಟ್ರಾವೆಲ್ ಮಾಡ್ತೀವಿ ಬೆಂಗಳೂರು ಕಂಟೋನ್ಮೆಂಟಿಂದ ಎರ್ನಾಕುಲಮ್ವರೆಗೂ. ಇನ್ನು ರೂಟ್ ಬಗ್ಗೆ ಹೇಳಬೇಕಂದ್ರೆ, ಬೆಂಗಳೂರು ಕಂಟೋನ್ಮೆಂಟ್ ಸ್ವಲ್ಪ ದೂರ ಹೋದ್ಮೇಲೆ ರ್ಯಾಂಪ್ ಹತ್ತೀವಿ ನಾವು, ರೈಟ್ ಡೈವರ್ಷನ್ ತೊಗೊತೀವಿ. ಒಂದು ವೀಡಿಯೋ ಮುಖಾಂತರ ನಿಮ್ಗೆ ತೋರಿಸ್ತಿರ್ತೀನಿ ನೋಡಿ. ರ್ಯಾಂಪ್ ಹತ್ಕೊಂಡು ನಾವು ಹೊಸೂರು ಲೈನ್ ತೊಗೊತೀವಿ. ಹೊಸೂರು ಕಡೆಯಿಂದ ಧರ್ಮಪುರಿಯಿಂದ ಸೇಲಮಿಂದ ಕೊಯಂಬತ್ತೂರು ಕಡೆಯಿಂದ ಪಾಲಕ್ಕಾಡ್ ಮುಖಾಂತರ ನಾವು ಎರ್ನಾಕುಲಂ ರೀಚ್ ಆಗ್ತೀವಿ. ಸಾಯಂಕಾಲ 5:10ಕ್ಕೆ ನಾವು ಜನರಲ್ಲಿಂದ ನಾನು ಇವಾಗ ಸೆಕೆಂಡ್ ಸಿಟ್ಟಿಂಗಿಗೆ ಶಿಫ್ಟ್ ಆಗಿದ್ದೀನಿ. ಸೊ TT ಅವ್ರ ಹತ್ರ ಮಾತಾಡಿ 15 ರುಪೀಸ್ ನಾನು ಎಕ್ಸ್ಟ್ರಾ ಪೇ ಮಾಡಿ ನಾನು ಸೆಕೆಂಡ್ ಸೆಟ್ಟಿಗೆ ಬಂದಿದ್ದೀನಿ. ನೀವೇನು ವರಿ ಮಾಡ್ಕೊಳ್ಳೋದು ಬೇಕಲ್ಲ, ನಾನು ಜನರಲ್ಲಿಗೆ ಸಹ ಹೋಗಿ ತೋರಿಸ್ತಿರ್ತೀನಿ. ನೋಡಿ, ಇಲ್ಲೊಂದು ಸ್ವಲ್ಪ ಕ್ರೌಡ್ ನೋಡ್ತಿದ್ದೀರಲ್ಲ, ಇದೆಲ್ಲ ಬಂದು ಜನರಲ್ ಕ್ರೌಡು. ಸರಿ, ಸುಮಾರು 61 ಕಿಲೋಮೀಟರ್ ಬೆಂಗಳೂರಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಹೊಸೂರಿಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 7:11ಕ್ಕೆ ಬರುತ್ತೆ ಬೆಳಗ್ಗೆ, ಮತ್ತು 7:12ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಕರ್ನಾಟಕ ದಾಟಿದಾಯಿತು. ಇಲ್ಲಿಂದ ಕೊಯಂಬತ್ತೂರಿಂದ ಸ್ವಲ್ಪ ಆಚೆವರೆಗೂ ನಾವು ತಮಿಳ್ನಾಡು ರಾಜ್ಯದಲ್ಲಿ ಇರ್ತೀವಿ. ಕರ್ನಾಟಕದಿಂದ ತಮಿಳ್ನಾಡಿಗೆ ಬಂದಿದ್ದಾಯಿತು. ಮತ್ತು ಕೊಯಂಬತ್ತೂರೆಲ್ಲ ಆದಮೇಲೆ ಪಾಲಕ್ಕಾಡ್ ಹತ್ರ ನಾವು ಕೇರಳಗೆ ಎಂಟರ್ ಆಗ್ತೀವಿ. ಜನರಲ್ ಪ್ರಿಟಿ ಮಚ್ ಖಾಲಿನೇ ಇದೆ ಕಂಡ್ರೆ, ಏನು ಫಿಶ್ ಆಗಿಲ್ಲ.
ಇವಾಗ ಧರ್ಮಪುರಿಯಿಂದ ಹೊರಟಿದ್ದೀವಿ. ಆಯಿತು, ಒಂದು 10 ನಿಮಿಷ ಆಗ್ತಾ ಬರ್ತಿದೆ ಧರ್ಮಪುರಿಯಿಂದ ಹೊರಟು. ಇವಾಗ ನಾವು ತೋಪೂರ್ ಅಂತ ಒಂದು ಘಾಟ್ ಸೆಕ್ಷನ್ ಅಥವಾ ಧರ್ಮಪುರಿ ಘಾಟ್ ಸೆಕ್ಷನ್ಗೆ ಎಂಟ್ರ್ ಆಗ್ತಾ ಇದ್ದೀವಿ. ಇನ್ನೇನು ಸ್ವಲ್ಪ ದೂರ ಘಾಟ್ ಸೆಕ್ಷನ್ಗೆ ನಾವು ಎಂಟ್ರ್ ಆಗ್ತೀವಿ. ಬನ್ನಿ ತೋರಿಸ್ತೀನಿ ಒಂದು ಬ್ಯೂಟಿಫುಲ್ ಆದಂತಹ ತೋಪೂರ್ ಅಥವಾ ಧರ್ಮಪುರಿ ಘಾಟ್ ಸೆಕ್ಷನ್. ನೋಡಿ, ಘಾಟ್ ಸೆಕ್ಷನ್ ಎಂಟ್ರ್ ಆಗೋಕ್ಕೂ ಮುನ್ನ ಸ್ಪೀಡ್ ರೆಸ್ಟ್ರಿಕ್ಷನ್ ಇದೆ. ಸುಮಾರು 220 ಕಿಲೋಮೀಟರ್ ಬೆಂಗಳೂರಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಇಂಪಾರ್ಟೆಂಟ್ ನಿಲ್ಗಡೆ ಆದಂತಹ ಸೇಲಂ ಜಂಕ್ಷನ್ಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 10:02ಕ್ಕೆ ಬರುತ್ತೆ ಬೆಳಗ್ಗೆ, ಮತ್ತು 10:05ಕ್ಕೆ ಇಲ್ಲಿಂದ ಹೊರಡುತ್ತೆ. 3 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಸರಿ, ಸುಮಾರು ನಾವು 30 ನಿಮಿಷ ಲೇಟಾಗೆ ಸೇಲಂಗೆ ಎಂಟ್ರ್ ಆಗಿದ್ದೀವಿ. ಓಹೋ, ಗ್ರ್ಯಾಂಡ್ ಪಾ WAP1 ರೈಲ್ ಫ್ಯಾನ್ಸ್ ನಾವು ಇದನ್ನೆಲ್ಲ ಗ್ರ್ಯಾಂಡ್ ಪಾ ಅಂತ ಕರಿತೀವಿ. ಈ ಲೋಕೋ ಸಹ ಇಲ್ಲಿ ಅವೈಲೇಬಲ್ ಇದೆ. 3 ನಿಮಿಷ ಹಾಲ್ಟ್ ಇದೆ. ಸೊ ಮೋಸ್ಟ್ ಪ್ರಾಬಬ್ಲಿ ಕ್ರೂ ಚೇಂಜ್ ಇರೋಲ್ಲ ಅನಿಸುತ್ತೆ, ಯಾಕಂದರೆ ಈ ರೋಡಲ್ಲಿ 10 ನಿಮಿಷ ಹಾಲ್ಟ್ ಇದೆ. ಸೊ ಅದಕ್ಕೋಸ್ಕರ ಅಲ್ಲಿ ಕ್ರೂ ಚೇಂಜ್ ಇರುತ್ತೆ ಅನಿಸುತ್ತೆ. ಇಲ್ಲೇನು ಇಲ್ಲ ಕ್ರೂ ಚೇಂಜು. ಹಾಂ, ತಿಂಡಿ ತಿನಿಸುಗಳೆಲ್ಲ ನಿಮ್ಗೆ ಅವೈಲೇಬಲ್ ಇದೆ. ಟ್ರೈನ್ ಒಳಗಡೆನೂ ಸಹ ಅವೈಲೇಬಲ್ ಇದೆ. ಹೊರಗಡೆ ತೊಗೊಳ್ಳೋದೇನು ಅವಶ್ಯಕತೆ ಇರೋಲ್ಲ, ಯಾಕಂದರೆ ಟ್ರೈನ್ ಒಳಗಡೆ ಪ್ಯಾಂಟ್ರಿ ಕಾರ್ ಸಹ ಅವೈಲೇಬಲ್ ಇದೆ. ಸೊ ನೀವು ತಿಂಡಿ ತಿನಿಸುಗಳ ಬಗ್ಗೆ ಏನು ಟೆನ್ಷನ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ.
ಸರಿ, ಸುಮಾರು 279 ಕಿಲೋಮೀಟರ್ ಬೆಂಗಳೂರಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ಇಂಪಾರ್ಟೆಂಟ್ ನಿಲ್ಗಡೆ ಆದಂತಹ ಈರೋಡ್ ಜಂಕ್ಷನ್ಗೆ ಬಂದಿದ್ದೀವಿ. ಪ್ರತಿದಿನ 11:05ಕ್ಕೆ ಬರುತ್ತೆ, 11:15ಕ್ಕೆ ಅಂದರೆ 11:15ಗೆ ಇಲ್ಲಿಂದ ಹೊರಡುತ್ತೆ. 10 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ, ಯಾಕಂದರೆ ಇಲ್ಲಿ ಕ್ರ್ಯೂ ಚೇಂಜ್ ಇದೆ. ಲೋಕೋ ಪೈಲಟ್ ಸರು, ಎಲ್ ಪಿ ಸರು ಮತ್ತು ALP ಸರು ಮತ್ತು ಟ್ರೈನ್ ಮ್ಯಾನೇಜರ್ ಸರು 3 ಜನನೂ ಸಹ ಇಲ್ಲಿ ಚೇಂಜ್ ಆಗ್ತಾರೆ. ಸೊ ಆ ಒಂದು ಪ್ರೊಸೀಜರ್ಸ್ ಇರುತ್ತಲ್ಲ, ಹ್ಯಾಂಡ್ ಓವರ್ ಮಾಡಿ ಮತ್ತೆ ಟೇಕ್ ಓವರ್ ಮಾಡೋ ಪ್ರೊಸೀಜರ್ ಇರುತ್ತಲ್ಲ, ಸೊ ಅದಕ್ಕೋಸ್ಕರ 10 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ ಜಂಕ್ಷನು ಸಹ, ಬೋರ್ಡಿಂಗ್ ಪಾಯಿಂಟು ಸಹ. ಸೊ ಅದಕ್ಕೋಸ್ಕರ 10 ನಿಮಿಷ ಹಾಲ್ಟು ಈ ರೋಡಲ್ಲಿ ಕೊಟ್ಟಿದ್ದಾರೆ. ಟೆಂಪ್ರೇಚರ್ ಬಗ್ಗೆ ಹೇಳಬೇಕಂದ್ರೆ ಕಂಪ್ಯಾರಿಟಿವ್ ಆಗಿ ಹೇಳ್ತೀನಿ, ಬೆಂಗಳೂರಲ್ಲಿ ಇವಾಗಿನ ಟೆಂಪ್ರೇಚರ್ 11:15 ಟೈಮ್ ಇವಾಗ, ಓಕೆನಾ. ಸೊ ಬೆಂಗಳೂರಲ್ಲಿ ಇವಾಗ ಟೆಂಪ್ರೇಚರ್ ಚೆಕ್ ಮಾಡಿದಾಗ 25 ಡಿಗ್ರಿ ತೋರಿಸ್ತಿದೆ. ಅದೇ ಈ ರೋಡಲ್ಲಿ ಕರೆಂಟ್ ಟೆಂಪ್ರೇಚರ್ 33 ಡಿಗ್ರಿ ಇದೆ ನೋಡಿ. ಆಲ್ಮೋಸ್ಟ್ 8 ಡಿಗ್ರಿ ವೇರಿಯೇಷನ್ ಬರ್ತಿದೆ ನೋಡಿ ಬೆಂಗಳೂರಿಗೂ ಮತ್ತು ಇಲ್ಲಿಗೂ. ಇನ್ನೂ ಹೋಗ್ತಾ ಇನ್ನೂ ಸ್ವಲ್ಪ ಬಿಸಿ ಜಾಸ್ತಿ ಆಗ್ತಾ ಹೋಗುತ್ತೆ, ಯಾಕಂದರೆ ಬೆಟ್ಟದ ಕಡೆ ಹೋಗ್ತಾ ಇದ್ದೀವಲ್ಲ, ಸೊ ಅದಕ್ಕೆ ಇಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ. ತಿಂಡಿ ತಿನಿಸುಗಳೆಲ್ಲ ಅವೈಲೇಬಲ್ ಇದೆ, ಫ್ರೂಟ್ಸು ಸಹ ನಿಮ್ಗೆ ಅವೈಲೇಬಲ್ ಇದೆ. ಟ್ರೈನ್ ಒಳಗಡೆ ಸಹ ಫ್ರೂಟ್ ಸಲಾಡ್ ಮಾಡ್ತಿದ್ದಾರೆ, ಮತ್ತು ಈ ರೋಡ್ ಸ್ಟೇಷನಲ್ಲಿ ಸಹ ಫ್ರೂಟ್ ಸಲಾಡ್ ಅವೈಲೇಬಲ್ ಇದೆ ನಿಮಗೆ. ಸರಿ, ಸುಮಾರು 380 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ಬೆಂಗಳೂರಿಂದ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಕೊಯಂಬತ್ತೂರು ಜಂಕ್ಷನ್ಗೆ ಬಂದಿದ್ದೀವಿ. ಪ್ರತಿದಿನ 12:57ಕ್ಕೆ ಬರುತ್ತೆ, 1 ಗಂಟೆಗೆ ಇಲ್ಲಿಂದ ಹೊರಡುತ್ತೆ ಮಧ್ಯಾಹ್ನ ಈ ಗಾಡಿ. 3 ನಿಮಿಷ ಹಾಲ್ಟು ಕೊಯಂಬತ್ತೂರಲ್ಲಿ ನಮ್ಮ ಟ್ರೈನ್ಗೆ ಕೊಟ್ಟಿದ್ದಾರೆ. ನಾವು ಸರಿ ಸುಮಾರು 3 ನಿಮಿಷ ಲೇಟಾಗಿ 1:03ಕ್ಕೆ ಕೊಯಂಬತ್ತೂರು ಎಂಟ್ರಾಗಿದ್ದೀವಿ. ಪ್ಲ್ಯಾಟ್ಫಾರ್ಮ್ ನಂಬರ್ 11A ತೊಗೊಂಡಿದ್ದಾರೆ. 11A ಸ್ಪೆಷಾಲಿಟಿ ಏನಂದರೆ ನಿಮ್ಗೆ 2 ಸೈಡೂ ಸಹ ಪ್ಲ್ಯಾಟ್ಫಾರ್ಮ್ ನಿಮಗೆ ಸಿಗುತ್ತೆ. ಬಲಗಡೆನೂ ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ, ಎಡಗಡೆನೂ ನಿಮಗೆ ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ. ಬನ್ನಿ ಜನರಲ್ ತೋರಿಸ್ತೀನಿ, ಜನರಲ್ನ ಕ್ರೌಡ್ ಹೆಂಗಿದೆ ಕೊಯಂಬತ್ತೂರಲ್ಲಿ ಅಂತ. ಬನ್ನಿ. ये बताओ ना। बिरयानी ಖಾಲಿನೇ ಇದೆ ಕಣ್ರಿ, ಏನು ಅಷ್ಟೊಂದು ರಶ್ ಏನು ಆಗೇ ಇಲ್ಲ. ಆರಾಮಾಗೆ ಈ ಕೋಚು ಖಾಲಿ ಇದೆ, ಈ ಕೋಚು ಸಹ ಖಾಲಿ ಇದೆ ನೋಡಿ. ಈ ಕಡೆನೂ ಪ್ಲ್ಯಾಟ್ಫಾರ್ಮ್ ಇದೆ ಮತ್ತು ಈ ಕಡೆನೂ ಸಹ ಪ್ಲ್ಯಾಟ್ಫಾರ್ಮ್ ಇದೆ. ಹೊರಟಿದ್ದೀವಿ ಕೊಯಂಬತ್ತೂರಿಂದ. ಸೊ ಕೊಯಂಬತ್ತೂರಿಂದ ಆದಮೇಲೆ ಒಂದು ಸ್ವಲ್ಪ ದೂರ ವಾಲಯಾರ್ ಅಂದ್ಬಿಟ್ಟು ಒಂದು ಜಾಗ ಬರುತ್ತೆ, ತಮಿಳ್ನಾಡಲ್ಲಿದ್ದೀವಿ. ವಾಲಯಾರ್ ಬಂದು ಕೇರಳನಲ್ಲಿ ಬರುತ್ತೆ. ಪಾಲಕ್ಕಾಡ್ ಘಾಟ್ ಸೆಕ್ಷನ್ ಅಂತ ಸಹ ಕರಿಬೋದು. ನಮ್ಮ ಪಶ್ಚಿಮ ಘಟ್ಟದಲ್ಲಿ ಬರುತ್ತೆ, ಅದು ಫುಲ್ಲು ಘಾಟ್ ಸೆಕ್ಷನು. ಪಾಲಕ್ಕಾಡ್ ಹತ್ರ ಒಂದು ಅದ್ಭುತ ಕಣ್ರಿ ಅದಂತೂ. ಬಟ್ ಆಫ್ ಸೀಸನಲ್ಲಿ ಹೋಗ್ತಿದ್ದೀವಿ, ಸೊ ಅದೊಂದು ಸ್ವಲ್ಪ ಬೇಜಾರಿದೆ. ಬಟ್ ಎನಿವೇಸ್ ಕಣ್ರಿ, ಪ್ರಕೃತಿ ಯಾವ ಸೀಸನಲ್ಲಿ ನೋಡಿದ್ರು ಸಖತ್ತಾಗೇ ಇರುತ್ತೆ ಕಣ್ರಿ. ಮಳೆಗಾಲದಲ್ಲಿ ನೋಡಿದ್ರೆ ಇನ್ನೂ ಸಖತ್ತಾಗಿರುತ್ತೆ, ಬಟ್ ಸ್ಟಿಲ್ ಸರಿನಾ. ಸೊ ವಿಡಿಯೋ ಆಲ್ರೆಡಿ ಲೆಂತ್ ಆಗಿದೆ, ಅದಕ್ಕೋಸ್ಕರ ಡೈರೆಕ್ಟಾಗಿ ಇಲ್ಲಿ ಕಟ್ ಮಾಡಿ ಡೈರೆಕ್ಟಾಗಿ ನಿಮಗೆ ವಾಲಯಾರಲ್ಲಿ ಸಿಗ್ತೀನಿ.
ಜಸ್ಟ್ ನೋಡಿ ಆ ಕಡೆ ಇರೋ ಲೈನ್ಸ್ಗಳು ಹೆಂಗೆ ಕಾಡು ಮಧ್ಯದಲ್ಲಿ ಹೋಗುತ್ತೆ ಅಂತ. ಇದರಲ್ಲೇ ನೀವು ಯೋಚನೆ ಮಾಡಿ ಹೆಂಗಿರ್ಬೋದು ಈ ಘಾಟ್ ಸೆಕ್ಷನ್ ಅಂತ ಮಳೆಗಾಲದಲ್ಲಿ. ಆ್ಯಕ್ಚುಲಿ ಬ್ಯೂಟಿ ನೋಡಬೇಕಂದ್ರೆ ವಾಲೆಯಾರ್ ಸೆಕ್ಷನ್ದು ನಮ್ಮ ಲೈನ್ ಅಂದರೆ ಬೆಂಗಳೂರು ಕಡೆಯಿಂದ ಬರ್ತಿರೋ ಲೈನ್ಗಿಂತ ಬೆಂಗಳೂರು ಕಡೆ ಹೋಗ್ತಿರೋ ಲೈನ್ ಅಂತೂ ಫೆಂಟಾಸ್ಟಿಕ್ ಆಗಿರುತ್ತೆ ಕಣ್ರಿ. ಇನ್ನೂ ಬೆಟ್ಟದ ಹತ್ತಿರ ಹೋಗುತ್ತೆ ಆ ಲೈನು. ನಾವು ಹಾಗೆ ದೂರದಲ್ಲಿ ಬಂದ್ಬಿಟ್ವೆ. ನೋಡೋಣ ಆದಷ್ಟು ಬೇಗ ಆಯಿತು ಅಂದರೆ ಆ ಲೈನು ಸಹ ಮಾಡಿ ನಿಮಗೆ ತೋರಿಸ್ತೀನಿ. ಇಲ್ಲಿಗೆ ನಮ್ಮ 3ನೇ ರಾಜ್ಯ ಅಂದರೆ ಕೇರಳಗೆ ನಾವು ಎಂಟ್ರಾಗಿದ್ದೀವಿ. ಕರ್ನಾಟಕ ಆಯಿತು, ತಮಿಳ್ನಾಡು ಆಯಿತು, ಮತ್ತು ಇವಾಗ ಕೇರಳ ಕಡೆಗೆ ಹೊರಟಿದ್ದೀವಿ. ಇನ್ನು ನಮ್ಮ ಗಂತವ್ಯವರೆಗೂ ನಾವು ಕೇರಳನಲ್ಲಿ ಇರ್ತೀವಿ. ಇನ್ನೇನು ಸ್ವಲ್ಪ ದೂರ ಪಾಲಕ್ಕಾಡು ಬರುತ್ತೆ. ಅದಾಗಿದ ತಕ್ಷಣ ಇನ್ನೊಂದು 2 ಸ್ಟಾಪ್ ಏನೋ ಇದೆ. ಆಮೇಲೆ ನಮ್ಮ ಗಂತವ್ಯ ಎರ್ನಾಕುಲಂ ಅಥವಾ ಕೊಚ್ಚಿ ಕಡೆಗೆ ತಲುಪ್ತೀವಿ ನಾವು. ಸರಿಸುಮಾರು 436 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ಕೇರಳ ರಾಜ್ಯದ ಮೊದಲನೇ ನಿಲ್ಗಡೆ ಪಾಲಕ್ಕಾಡ್ ಜಂಕ್ಷನ್ಗೆ ಪಾಲಕ್ಕಾಡ್ ಅನ್ನೋಕ್ಕಿಂತ ಫಾಲ್ಘಾಟ್ ಅನ್ನೋದರಲ್ಲಿ ಇದಕ್ಕೊಂದು ಅರ್ಥ ಇದೆ ಕಣ್ರಿ. ಫಾಲ್ಘಾಟ್ಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 2:02ಕ್ಕೆ ಬರುತ್ತೆ ಮಧ್ಯಾಹ್ನ, ಮತ್ತು 2:05ಕ್ಕೆ ಇಲ್ಲಿಂದ ಹೊರಡುತ್ತೆ. 3 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು ಸರಿಸುಮಾರು ಹೇಳಬೇಕಂದ್ರೆ 2:13ಕ್ಕೆ ಎಂಟ್ರ್ ಆಗಿದ್ದೀವಿ ಕಣ್ರಿ. ಫೆಂಟಾಸ್ಟಿಕ್ ರನ್ ಅಂತಲೇ ಹೇಳ್ಬೋದು. ಯಾಕಂದರೆ ಆಲ್ಮೋಸ್ಟ್ 35-38 ಮಿನಿಟ್ಸ್ ಡಿಲೇ ತನಕ ಬರ್ತಿತ್ತು. ಬಟ್ ಆದರೆ ಇವಾಗ ನೋಡಿದ್ರೆ ಡಿಲೇ ಕಮ್ಮಿ ಆಗಿದೆ. ಸೊ ತಿಂಡಿ ತಿನಿಸುಗಳೆಲ್ಲ ನಿಮಗೆ ಟ್ರೈನಲ್ಲಿ ಅವೈಲೇಬಲ್ ಇದೆ. ಇನ್ ಕೇಸ್ ನಿಮಗೆ ಬೇಕಾದರೆ ಕೊಯಂಬತ್ತೂರು ಆಪ್ಷನ್ ಇದೆ. ಎಲ್ಲ ಸ್ಟೇಷನಲ್ಲಿ ನಿಮ್ಗೊಂದು ಆಪ್ಷನ್ ಇರುತ್ತೆ. ಇಲ್ಲೂ ಸಹ ನಿಮಗೆ ಆಪ್ಷನ್ ಅವೈಲೇಬಲ್ ಇದೆ.
ಸರಿಸುಮಾರು 511 ಕಿಲೋಮೀಟರ್ ಬೆಂಗಳೂರಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ತ್ರಿಶೂರ್ಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 3:27ಕ್ಕೆ ಬರುತ್ತೆ ಮಧ್ಯಾಹ್ನ, ಮತ್ತು 3:30ಕ್ಕೆ ಇಲ್ಲಿಂದ ಹೊರಡುತ್ತೆ. 3 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು ಸರಿಸುಮಾರು 12 ನಿಮಿಷ ಲೇಟಾಗೆ ತ್ರಿಶೂರ್ಗೆ ಎಂಟ್ರಾಗಿದ್ದೀವಿ. ತುಂಬ ಅಂತೂ ಫುಲ್ಲು ಡಿಬೋರ್ಡಿಂಗ್ ಆಯಿತು. ಜನರಲ್ ಜಸ್ಟ್ ನೋಡ್ಕೊಂಬಂದೆ ಹೋಗಿ, ಫುಲ್ ಖಾಲಿ ಇದೆ ಕಂಟ್ರಿ ಜನರಲ್ಲು. ಸೊ ಹೇಳಿದ್ನಲ್ಲ, ವೀಕ್ ಡೇನಲ್ಲಿ ಜನರಲ್ ಕೋಚಸ್ ಎಲ್ಲ ನಿಮಗೆ ಖಾಲಿ ಸಿಗುತ್ತೆ. ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇವರೆಗೂ ನಿಮಗೆ ಜನರಲ್ ಕೋಚಸ್ ಖಾಲಿ ಸಿಗುತ್ತೆ. ಫ್ರೈಡೇನೂ ಆನ್ ಡಿಬೇಟಬಲ್ ಅಂತ ಹೇಳ್ಬೋದು, ಯಾಕಂದರೆ ಒಂದೊಂದು ಸತಿ ಖಾಲಿ ಇರುತ್ತೆ, ಒಂದೊಂದು ಸತಿ ಸೆಕೆಂಡ್ ಸ್ಯಾಟರ್ಡೇ ಏನಾದ್ರು ಬಂತು ಅಂದರೆ ಫ್ರೈಡೇ ರಶ್ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಫ್ರೈಡೇ ಖಾಲಿ ಇರುತ್ತೆ. ಸ್ಯಾಟರ್ಡೇ ಸಂಡೇ ಅಂತೂ ಈ ಟ್ರೈನಲ್ಲಿ ರಶ್ ಇದ್ದೇ ಇರುತ್ತೆ. ಅದಕ್ಕೆ ಹೇಳ್ತಿರೋದು, ತತ್ಕಾಲ ಆದರೂ ಬುಕ್ ಮಾಡಿಕೊಂಡು ಕೊಡಿ ಅಂತ ಹೇಳ್ತೀನಿ. ತತ್ಕಾಲ್ಗೆ ಜನರಲ್ ಟಿಕೆಟ್ಗೆ 30 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ತತ್ಕಾಲ ಆಗುತ್ತೆ. ಇಲ್ಲ ನಾರ್ಮಲ್ ಕೊಟ್ಟರೆ ನೀವು ರಿಸರ್ವೇಷನ್ ಮಾಡಿಸ್ಕೊತೀರ ಅಂದರೆ ಜನರಲ್ ಟಿಕೆಟ್ಗೆ 15 ರೂಪಾಯಿ ಕೊಟ್ಟರೆ ನಿಮಗೆ ರಿಸರ್ವೇಷನ್ ಆಗುತ್ತೆ. ಅಪ್ ಟು ಸರಿಸುಮಾರು ಹೇಳಬೇಕಂದ್ರೆ ಒಂದು 80ನೂ ಇಲ್ಲ, ಒಂದು ಅಪ್ ಟು 65-70 ವೇಟಿಂಗ್ ಲಿಸ್ಟ್ ಇತ್ತು ಅಂದರೆ ನೀವು ಆರಾಮಾಗಿ ತೊಗೊಳ್ಳಿ. ಇಲ್ಲಾಂದರೆ ಕೊಯಂಬತ್ತೂರಿಂದ ಸಹ ಒಂದು ಸತಿ ಚೆಕ್ ಮಾಡಿ. ಬೆಂಗಳೂರಿಂದ ಕೊಯಂಬತ್ತೂರು ಜನರಲಲ್ಲಿ ಹೋಗಿ ಕೊಯಂಬತ್ತೂರಿಂದ ಎರ್ನಾಕುಲಂವರೆಗೂ ನೀವು ಬೇಕಾದರೆ ರಿಸರ್ವೇಷನ್ ಮಾಡಿಕೊಂಡು ಹೊರಡಿ ಅಂತ ನಾನು ಹೇಳ್ತೀನಿ. यात्रियों कृपया ध्यान दीजिए, गाड़ी नंबर 22643 एर्नाकुलम से पालघर होकर पालघर तक जाने वाली एर्नाकुलम पालघर सुपरफास्ट एक्सप्रेस एर्नाकुलम जंक्शन प्लेटफॉर्म नंबर 4 पर ಸರಿಸುಮಾರು 585 ಕಿಲೋಮೀಟರ್ ಬೆಂಗಳೂರಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಟ್ರೈನ್ನ ಗಂತವ್ಯ ಆದಂತಹ ಎರ್ನಾಕುಲಂ ಜಂಕ್ಷನ್ಗೆ ಬಂದಿದ್ದೀವಿ. ಪ್ರತಿ ಸಾಯಂಕಾಲ ಇಲ್ಲಿಗೆ 5:10ಕ್ಕೆ ಬರುತ್ತೆ. ನಮ್ಮ ಟ್ರೈನು ಸಹ ಎಕ್ಸಾಕ್ಟಾಗಿ 5:10ಕ್ಕೆ ಬಂದು ರಿವ್ಯೂ ಬಗ್ಗೆ ಮಾತಾಡ್ಕೊಳ್ಳೋಣ. 5 ಭಾಗ ಆಗಿ ಡಿವೈಡ್ ಆಗಿದೆ. ಪ್ರತಿಯೊಂದು ಸೆಗ್ಮೆಂಟ್ಗೂ 2 ಪಾಯಿಂಟ್ ಅಂತ ಬರುತ್ತೆ. ಫಸ್ಟು ಕ್ಲೀನ್ಲಿನೆಸ್ ಸಖತ್ತಾಗಿತ್ತು. ಕೋಚ್ ಒಳಗಡೆ ಇರೋ ಕ್ಲೀನ್ಲಿನೆಸ್ 212
ಮತ್ತು ವಾಶ್ರೂಮ್ ಕ್ಲೀನ್ನೆಸ್ ಸಹ ಸಖತ್ತಾಗಿತ್ತು, ಅದಕ್ಕೂ ಸಹ 2/2 ಅಂತ ಕೊಡ್ತೀನಿ. ಇನ್ನು ಪಂಕ್ಚುಯಾಲಿಟಿ ನೀವೇ ನೋಡಿದ್ರೆ ಎಕ್ಸಾಕ್ಟಾಗಿ ಆನ್ ಟೈಮಾಗಿ ಬಂದರೆ, ಸೊ ಅದಕ್ಕೂ ಸಹ 2/2 ಅಂತ ಕೊಡ್ತೀನಿ. ಫುಡ್ ಅವೈಲಬಿಲಿಟಿ, ಪ್ಯಾಂಟ್ರಿ ಕಾರ್ ಇದೆ. ಪ್ರತಿಯೊಂದು ಸ್ಟೇಷನಲ್ಲೂ ನಿಮಗೆ ಒಳ್ಳೊಳ್ಳೆ ತಿಂಡಿ ತಿನಿಸುಗಳೆಲ್ಲ ಸಿಗುತ್ತೆ. ಸೌತ್ ಇಂಡಿಯಾನಲ್ಲಿ ಬೇರೆ ನೀವು ಟ್ರಾವೆಲ್ ಮಾಡ್ತಿದ್ದೀರಾ, ಸೊ ಅದಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ ನಿಮಗೆ, ಅದು ಸಹ 2/2 ಅಂತ ಕೊಡ್ತೀನಿ. ಟಿಕೆಟ್ ಅವೈಲಬಿಲಿಟಿ ಒಂದು ಚೂರು ಕನ್ಸರ್ನ್ ಆಗುತ್ತೆ ನಿಮಗೆ ಶನಿವಾರ ಮತ್ತು ಭಾನುವಾರ ನೀವೇನಾದರೂ ಟ್ರಾವೆಲ್ ಮಾಡ್ತಿದ್ರೆ. ಸೊ ಹೇಳ್ದಂಗೆ ನಾನು ಅಪ್ ಟು 60 to 80 ಸ್ವಲ್ಪ ಡೇಂಜರ್ ಝೋನೆ, 60+ ಏನಾರು ಇತ್ತು ಅಂದರೆ ತತ್ಕಾಲಕ್ಕೆ ನೀವು ಹೋಗಿ ಬೆಟರ್ ಅಂತಲೇ ಹೇಳ್ತೀನಿ. ಸೊ ಅದಕ್ಕೆ 1/2 ಅಂತ ಕೊಡ್ತೀನಿ. ಫಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ 205 ರೂಪಾಯಿ ಆಯಿತು. ನಾನು ಬೆಂಗಳೂರು ಕಂಟೋನ್ಮೆಂಟಿಂದ ಎರ್ನಾಕುಲಮ್ವರೆಗೂ 15 ರೂಪಾಯಿ ಎಕ್ಸ್ಟ್ರಾ ಕೊಟ್ಟೆ ಟಿ ಟಿ ಅವ್ರಿಗೆ ರಿಸರ್ವೇಷನ್ ಥರ ಮಾಡೋಕ್ಕೆ ಅದನ್ನು. ಸೊ ಅದಕ್ಕೆ 220 ರೂಪೀಸ್ ಆಯಿತು ನನಗೆ ಬೆಂಗಳೂರು ಕಂಟೋನ್ಮೆಂಟಿಂದ ಎರ್ನಾಕುಲಮ್ವರೆಗೂ ಬರೋಕ್ಕೆ. ಸೊ ನೆಕ್ಸ್ಟ್ ಜರ್ನಿನೂ ಸಹ ಎರ್ನಾಕುಲಮ್ ಜಂಕ್ಷನಿಂದ ಅಲ್ಲ, ಎರ್ನಾಕುಲಮ್ ಟೌನಿಂದ ನನ್ನ ನೆಕ್ಸ್ಟ್ ಜರ್ನಿ ಇದೆ. ಸೊ ಇಲ್ಲಿಂದ ಮೆಟ್ರೋ ಹತ್ಕೊಂಡು ನಾನು ಎರ್ನಾಕುಲಮ್ ಟೌನ್ ಕಡೆಗೆ ಹೊರಡ್ತೀನಿ. ಇದಾಗಿತ್ತು ನನ್ನ ಜರ್ನಿ ಎಕ್ಸ್ಪೀರಿಯನ್ಸ್, ನಮ್ಮ ನಿಕ್ ನೇಮ್ಡ್ ಗತಿಮಾನ್ ಆಫ್ ಸೌತ್ ಇಂಡಿಯಾ, ನಮ್ಮ ಎರ್ನಾಕುಲಮ್ ಇಂಟರ್ಸಿಟಿ ಎಕ್ಸ್ಪ್ರೆಸ್ಸಲ್ಲಿ ಬೆಂಗಳೂರಿಂದ ಎರ್ನಾಕುಲಮ್ವರೆಗೂ. ಸೊ ವೀಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ವೀಡಿಯೋ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡೋದಂತೂ ಮರಿಬೇಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ ಕಣ್ರಿ. ಸೊ ಇದಾಗಿತ್ತು ನನ್ನ ಜರ್ನಿ ಎಕ್ಸ್ಪೀರಿಯನ್ಸ್ ಬೆಂಗಳೂರಿಂದ ಎರ್ನಾಕುಲಮ್ವರೆಗೂ. ಹೊಸ ವೀಡಿಯೋದೊಂದಿಗೆ ಆದಷ್ಟು ಬೇಗ ಬರ್ತೀನಿ. ಮುಂದಿನ ಭಾನುವಾರ ಸಂಜೆ 6 ಗಂಟೆಗೆ ಬರ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ.